ಎಲ್ಲರಿಗೂ ಶರಣಾರ್ಥಿಗಳು. ಇದು ಇದರಲ್ಲಿ ನಮ್ಮ AstroJNN ಚಾನಲಲ್ಲಿ ಶ್ರೀಲಕ್ಷ್ಮಿ ಅಂತ ಮೈಸೂರವರು ಅವರ ಬರ್ಡೇ ಕೊಟ್ಟು ಅವರಿಗೆ ಹಾರೋಸ್ಕೋಪ್ ಇದನ್ನ ಪ್ರಿಡಿಕ್ಷನ್ ಮಾಡ್ಬೋದೋ ಇಲ್ಲೋ, ಮಾಡಿದ್ರೆ ಚೆನ್ನಾಗಿರುತ್ತೋ ಇಲ್ಲೋ ಅಂತ ಕೇಳಿದ್ದಾರೆ. ಅವರ ಲಗ್ನ ಬಂದು ವೃಷಭ ಲಗ್ನ. ಲಗ್ನದಲ್ಲಿ ಚಂದ್ರ ಇದ್ದಾನೆ. ಚಂದ್ರ 0 ಡಿಗ್ರಿದಲ್ಲಿದ್ದಾನೆ. ಸೊ 0 ಡಿಗ್ರಿ ಇದ್ದು ಲಗ್ನ 4 ಡಿಗ್ರಿ ಇರೋದ್ರಿಂದ ಚಂದ್ರ 12ನೇ ಮನೆಗೆ ಹೆಚ್ಚಿಗೆ, ಲಗ್ನದಲ್ಲಿರೋದಕ್ಕಿಂತ 12ನೇ ಭಾವಕ್ಕೆ ಹೆಚ್ಚಿಗೆ ಇದು ಆದಂಗೆ ಆಗ್ತಾನೆ. ಆಮೇಲೆ ಶನಿ ಬಂದು 25 ಡಿಗ್ರಿಯಲ್ಲಿದೆ. ಶನಿ 25 ಡಿಗ್ರಿಯಲ್ಲಿದ್ದು ಅದು 7ನೇ ಮನೆ, 7ರ ಭಾವದಲ್ಲಿ ಇದ್ದ ಹಾಗಿದೆ. ಆಮೇಲೆ 8ರ ಭಾವದಲ್ಲಿ ಶುಕ್ರ ಇದೆ. ಇವರು ಬೇಸಿಕಲಿ ಏನು ಕೇಳಿರೋದು ಅಂದರೆ, ಗುರು ದಶ ಸ್ಟಾರ್ಟ್ ಆಗ್ತಾ ಇದೆ. ಗುರು ದಶ ಸ್ಟಾರ್ಟ್ ಆದಮೇಲೆ ನಾನು ಪ್ರಿಡಿಕ್ಷನ್ಸ್ ಮಾಡ್ಬೋದೋ ಇಲ್ಲೋ ಅಂತ. ಯಾವಾಗಲೂ ಗುರು, ಈಗ ಇವರಿಗೆ ಗುರು ಎಷ್ಟನೇ ಮನೆಯಲ್ಲಿದ್ದಾನೆ ಅಂತಂದರೆ, ಗುರು ಇವರ 11ನೇ ಭಾವದಲ್ಲಿದ್ದಾನೆ. 11ನೇ ಭಾವದಲ್ಲಿದ್ದಾನೆ ಅಂದರೆ ಅವರು ಬೇಸಿಕಲಿ ಇದು 11, ಇವರು 7 ಮತ್ತು 9ನೇ ಮನೆ, 7, 9ನೇ ಅಧಿಪತಿಯು 11ನೇ ಮನೆಯಲ್ಲಿ ಇರೋ ರೀತಿ ಇದೆ. 8 ಮತ್ತು 9ನೇ ಅಧಿಪತಿ 8 ಮತ್ತು 9ನೇ ಅಧಿಪತಿ 11ನೇ ಮನೆಯಲ್ಲಿ ಇರೋದ್ರಿಂದ ಡೆಫಿನೆಟ್ಲಿ ಹಾರೋಸ್ಕೋಪನ್ನು ಸ್ಟಡಿ ಮಾಡ್ಬೋದು. ಸ್ಟಡಿ ಮಾಡಿ ಬೇರೆಯವ್ರ ಹಾರೋಸ್ಕೋಪನ್ನು ಹೇಳ್ಬೋದು, ಬೇರೆಯವ್ರಿಗೆ ಮಾರ್ಗದರ್ಶನ ಮಾಡ್ಬೋದು. ಮಾಡಿದರೆ ಅತ್ಯಂತ ಒಳ್ಳೆಯ ಆಗೋ ಸೂಚನೆಗಳು ಕಾಣಿಸ್ತಾ ಇದ್ದಾವೆ. ಇದೊಂದೇ ನೀವು ಪ್ರಶ್ನೆ ಕೇಳಿದ್ರಿ. ಮತ್ತು ಅಸ್ಟ್ರಾಲಜಿ ಕರಿಯರ್ ಹೇಗಿರುತ್ತೆ ಅಂತ ಕೇಳಿದರೆ, ಒಂದು ನಿಮಿಷ ನಿಮ್ಮ ದಶ ನೋಡೋಣ. ದಶ ನೋಡಿದ್ರೆ 2026 ಮುಂದಿನ ವರ್ಷ ನಿಮ್ಮದು ಗುರುದಶ ಸ್ಟಾರ್ಟ್ ಆಗುತ್ತೆ. ಗುರು ಶನಿ ಬೇಸಿಕಲಿ ಶನಿನೂ ಚೆನ್ನಾಗಿದೆ. ಆಮೇಲೆ ನೀವು ಪ್ರಿಡಿಕ್ಷನ್ಸ್ ಗುರುವಿನಲ್ಲೂ ಪ್ರಿಡಿಕ್ಷನ್ ಮಾಡ್ಬೋದು, ಶನಿದಲ್ಲೂ ಮಾಡ್ಬೋದು. ಹಾಗಾಗಿ ನೀವು ಕರಿಯರ್ ವೈಸ್ ತೊಗೊಂಡು ಮಾಡಿದ್ರೂ ಚೆನ್ನಾಗಾಗುತ್ತೆ ಅಂತ ಈ ಮೂಲಕ ಹೇಳ್ತಾ ಇದ್ದೀನಿ. ನಿಮಗೆ ಎಲ್ಲ ರೀತಿಯಿಂದನೂ ಒಳ್ಳೆಯದಾಗಲಿ. ಮತ್ತೇನಾದರೂ ಪ್ರಶ್ನೆಗಳಿದ್ದರೆ ಕೇಳಿ. 5ನೇ ಮನೇಲಿ ಕೇತು ಇದೆ, 11ನೇ ಮನೇಲಿ ರಾಹು ಇದೆ. ಸೊ ನೋಡ್ಲಿಕ್ಕಂತೂ ಕುಂಡ್ಲಿ ಚೆನ್ನಾಗಿದೆ. 12:45 PM ಅಲ್ಲಿ ಬಾರ್ನ್ ಆಗಿರೋದು. ನಿಮ್ಮ ದಶ ಅಂತೂ ಮುಂದೆ ಗುರು ಮತ್ತು ಶನಿ 2 ದಶನೂ ಬರ್ತಾ ಇರೋದ್ರಿಂದ 2061 ಆರಾಮಾಗಿ ನೀವು ಇದನ್ನ ಆಸ್ಟ್ರಾಲಜಿ ಕರಿಯರ್ನ ಚೆನ್ನಾಗಿ ಮಾಡ್ಕೋಬೋದು. ಥ್ಯಾಂಕ್ ಯು ವೆರಿ ಮಚ್.